ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಭಾರತದ ಶತ್ರುಗಳು ಭಾರತದ ಮೇಲೆ ದಾಳಿ ಮಾಡಿಸೋದಕ್ಕೆ ಬಯಸಿದರೂ ಸಹ ಅವರಿಗೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಭಾರತವು 5 ವರ್ಷಗಳ ಹಿಂದೆಯೇ ಇವತ್ತಿನ ದಿನದಂದೇ ಮಿಷನ್ ಶಕ್ತಿಯನ್ನು ಪೂರ್ಣಗೊಳಿಸಿತ್ತು. ಆಕಾಶದಲ್ಲಿ ಯಾವಾಗ ಒಂದು ಸಣ್ಣ ಮಿಸೈಲನ್ನು ಹೊಡೆದುರುಳಿಸಿತ್ತೋ ಇದರೊಂದಿಗೇನೆ ಭಾರತವು ಈ ಶಕ್ತಿಯನ್ನು ಹೊಂದಿರುವಂತಹ 4ನೇ ದೇಶವಾಗಿತ್ತು. 27 ಮಾರ್ಚ್ 2019 ಈ ದಿನಾಂಕದಂದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಪಂಚದ ಮುಂದೆ ಏನು ಹೇಳಿದರು ಅಂದರೆ, ಭಾರತವು ಬಾಹ್ಯಾಕಾಶದಲ್ಲಿ ಸೂಪರ್ ಪವರ್ ಆಗಿದ್ದು ಈಗ ಬಾಹ್ಯಾಕಾಶದಲ್ಲಿ ಆಗುವ ದಾಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಯಾಕಂದರೆ ಭಾರತವು ಬಾಹ್ಯಾಕಾಶದಲ್ಲಿ ಶತ್ರುಗಳ ಸ್ಯಾಟಲೈಟ್ ಅಥವಾ ಮಿಸೈಲನ್ನು ನಾಶಪಡಿಸುವಂತಹ ಒಂದು ಮಿಸೈಲನ್ನು ಅಭಿವೃದ್ಧಿಪಡಿಸಿದೆ. ನಮಗೆ ಚೀನಾದೊಂದಿಗೆ ಪೈಪೋಟಿ ನಡೆಸೋದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕಾಗಿ 2 ವರ್ಷಗಳವರೆಗೂ ಭರ್ಜರಿ ತಯಾರಿ ನಡೆದಿತ್ತು. ಉಡಾವಣೆಗೆ 6 ತಿಂಗಳ ಮುಂಚೆ ಮಿಷನ್ ಮೋಡ್ನಲ್ಲಿ ಕೆಲಸ ಮಾಡಲಾಗಿತ್ತು. ಅಂದರೆ ಈ 6 ತಿಂಗಳಲ್ಲಿ 100ಕ್ಕೂ ಹೆಚ್ಚು ವಿಜ್ಞಾನಿಗಳು ಈ ಪ್ರಾಜೆಕ್ಟಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರೊಂದಿಗೆ ಸಂಪರ್ಕದಲ್ಲಿದ್ದರು. ದೋವಲ್ ಅವರೇ ಪ್ರಧಾನಿ ಮೋದಿಯವರಿಗೆ ಪ್ರತಿ ಹಂತದಲ್ಲೂ ಡೆವಲಪ್ಮೆಂಟ್ನ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ನೆರೆಯ ದೇಶಗಳಿಗೂ ಸುದ್ದಿ ಸಿಗದಂಥ ಈ ಯೋಜನೆ ಸದ್ದಿಲ್ಲದೆ ಮುಗಿದಿದೆ. ಇದರ ಬಗ್ಗೆ ಯಾವಾಗ ಗೊತ್ತಾಯಿತು ಅಂತಂದರೆ, ಭಾರತದಲ್ಲಿ ನಿರ್ಮಿತ ಈ ಸ್ವದೇಶಿ ಅಸ್ಯಾಟ್ ಸ್ಯಾಟಲೈಟು ಬಾಹ್ಯಾಕಾಶದಲ್ಲಿ 350 ಕಿಲೋಮೀಟರ್ ಎತ್ತರದಲ್ಲಿರುವ ಭಾರತದ ಹಳೆಯ ಅನುಪಯುಕ್ತ ಸ್ಯಾಟಲೈಟನ್ನು ಗುರಿಯಾಗಿಸಿಕೊಂಡಾಗ ಈ ಮಿಸೈಲ್ ನೇರವಾಗಿ ಟಾರ್ಗೆಟನ್ನು ಗುರಿ ಮಾಡಿತ್ತು. ಇದನ್ನು ಕೈನೆಟಿಕ್ ಕಿಲ್ ಅಂತ ಕರೆಯಲಾಗ್ತದೆ. ಈ ಮಿಸೈಲಿಂದ ಭೂಮಿಯ ಕೆಳಗಿನ ಕಕ್ಷೆಯಲ್ಲಿ ಅಂದರೆ ಲೋವರ್ ಆರ್ಬಿಟ್ನಲ್ಲಿಯೂ ಗುರಿಯಾಗಿಸುತ್ತದೆ. ಅದರ ಮೇಲೆಯೂ ಕೂಡ ಇದು ಹೋಗಬಹುದು. ಆದರೆ ಈ 2019ರ ಪರೀಕ್ಷೆಯು ಕೆಳ ಕಕ್ಷೆಯಲ್ಲಿ ಅಷ್ಟೇ ಇತ್ತು. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಯಾಟಲೈಟ್ಗಳು ಅಲ್ಲೇ ಉಳಿದುಕೊಂಡಿರ್ತವೆ. ಸೊ ಗೆಳೆಯರೇ, ಈಗ ಭಾರತವು ಯಾವ ಅಸ್ಯಾಟ್ ಅಸ್ತ್ರವನ್ನು ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಭಾರತವು ಆಂಟಿ ಸ್ಯಾಟಲೈಟ್ ಮಿಸೈಲ್ಗಾಗಿ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದೆ. ಪೃಥ್ವಿ ಮಿಸೈಲ್ಗೆ ಇದು ಸಂಪೂರ್ಣವಾಗಿ ಹೊಂದಿಕೆ ಆಗುವುದಿಲ್ಲ. ಆದರೆ ಅದರಲ್ಲಿನ ಕೆಲವು ತಂತ್ರಜ್ಞಾನವನ್ನು ಇದರಲ್ಲಿ ತೆಗೆದುಕೊಳ್ಳಲಾಗಿದೆ. ಇದನ್ನು ಪ್ರದ್ಯುಮ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಇಂಟರ್ಸೆಪ್ಟರ್ ಅಂತಾನೂ ಕರೆಯುತ್ತಾರೆ. ಇವು ಎಕ್ಸೋ ಅಟ್ಮಾಸ್ಫೆರಿಕ್ ಅಂದರೆ ಭೂಮಿಯ ವಾತಾವರಣದ ಹೊರಗೆ ಮತ್ತು ಎಂಡೋ ಅಟ್ಮಾಸ್ಫೆರಿಕ್ ಅಂದರೆ ಭೂಮಿಯ ವಾತಾವರಣದ ಒಳಗಿನ ಟಾರ್ಗೆಟ್ ಮೇಲೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಭಾರತೀಯ ವಿಜ್ಞಾನಿಗಳು ಹಳೆಯ ಮಿಸೈಲ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಎಲಿಮೆಂಟ್ಸ್ ಅನ್ನು ಸೇರಿಸಿದ್ದಾರೆ. ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಪ್ಯಾಡ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿ 3 ಹಂತದ ಇಂಟರ್ಸೆಪ್ಟರ್ ಮಿಸೈಲ್ ತಯಾರಿಸಲಾಗಿದೆ. ನಂತರ ಅದನ್ನು ಮಿಷನ್ ಶಕ್ತಿ ಪರೀಕ್ಷೆಯಲ್ಲಿ ಬಳಸಲಾಗಿದೆ. ಭಾರತದ ಅಸ್ಯಾಟ್ ಮಿಸೈಲ್ನ ರೇಂಜ್ 2000 ಕಿಲೋಮೀಟರ್ ಆಗಿದ್ದು ಇದು ಗಂಟೆಗೆ 1470ರಿಂದ 6126 ಕಿಲೋಮೀಟರ್ ವೇಗದಲ್ಲಿ ಸ್ಯಾಟಲೈಟ್ನ ಕಡೆಗೆ ಚಲಿಸುತ್ತದೆ. ಆದಾಗ್ಯೂ ನಂತರ ಅದನ್ನು ಅಪ್ಗ್ರೇಡ್ ಮಾಡಿ ಹೆಚ್ಚು ಶಕ್ತಿಯುತ ಮತ್ತು ಮಾರಕವಾಗಿ ಮಾಡಲಾಗಿದೆ. ನಿಮ್ಗಿನ್ನೊಂದು ಪ್ರಶ್ನೆ ಇರಬಹುದು, ಈ ಆಂಟಿ ಸ್ಯಾಟಲೈಟ್ ಆಯುಧ ಅಂದರೆ ಏನು? ಆ್ಯಕ್ಚುಲಿ ಗೆಳೆಯರೆ, ಇಂಥ ಮಿಸೈಲ್ ಅಥವಾ ರಾಕೆಟ್ ವೇಗದ ಗತಿಯಲ್ಲಿ ಅಂತರಿಕ್ಷದಲ್ಲಿ ಹೋಗಿ ಭೂಮಿಯ ಸುತ್ತಲೂ ಸುತ್ತುತ್ತಿರುವ ಶತ್ರುಗಳ ದೇಶದ ಸ್ಯಾಟಲೈಟನ್ನು ಹೊಡೆದುರುಳಿಸುತ್ತದೆ. ಅದಕ್ಕಾಗಿಯೇ ಇದನ್ನು ಆಂಟಿ ಸ್ಯಾಟಲೈಟ್ ಆಯುಧ ಅಂತ ಕರೆಯಲಾಗುತ್ತದೆ. ಅಸ್ಯಾಟ್ಗಳನ್ನು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಒಂದಂತೂ ಶಕ್ತಿಯುತವಾಗಿ ಆಕ್ರಮಣ ಮಾಡಬಹುದಂತಹದ್ದು ಹಾಗೂ ಇನ್ನೊಂದು ಅದನ್ನು ಮಾಡದೇ ಇರುವಂತಹದ್ದು. ಅಸ್ಯಾಟ್ನ ಕೈನೆಟಿಕ್ ಶಕ್ತಿಯ ಲಾಭವನ್ನು ಪಡೆದು ಅದನ್ನು ಯಾವುದೇ ಸ್ಯಾಟಲೈಟ್ನೊಂದಿಗೆ ಹೊಡೆದರೂ ಸಹ ಅದು ನಾಶವಾಗ್ತದೆ. ಹಾಗೂ ಇನ್ನೊಂದು ನಾನ್ ಕೈನೆಟಿಕ್ ಆಯುಧಗಳಾಗಿವೆ. ಅಂದರೆ ಇದರಲ್ಲಿ ಯಾವುದೇ ಮಿಸೈಲ್ಗಳು, ರಾಕೆಟ್ಗಳು ಅಥವಾ ಡ್ರೋನ್ಗಳು ಬಳಸಲಾಗುವುದಿಲ್ಲ. ಆದರೆ ಇದರಲ್ಲಿ ಕೇವಲ ಸೈಬರ್ ಅಟ್ಯಾಕನ್ನು ಮಾಡಲಾಗ್ತದೆ. ಲೇಸರ್ ಮೂಲಕ ಸ್ಯಾಟಲೈಟನ್ನು ನಿಷ್ಪ್ರಯೋಜಕವಾಗಿಸುತ್ತದೆ. ಇಂತಹ ದಾಳಿಗಳನ್ನು ಗಾಳಿಯಿಂದ, ಭೂಮಿಯ ಕೆಳಗಿನ ಕಕ್ಷೆಯಿಂದ ಅಥವಾ ನೆಲದಿಂದಲೂ ನಡೆಸಬಹುದು. ಸೊ ಏನೇ ಆಗಲಿ, ಆದರೆ ಭಾರತದತ್ತ ಕಣ್ಣೆತ್ತಿ ನೋಡುವಂಥ ಶತ್ರುಗಳಿಗೆ ಭಾರತವು ಈಗ ನೆಲದಿಂದ ಆಕಾಶದವರೆಗೂ ಬಾಹ್ಯಾಕಾಶದವರೆಗೂ ಪ್ರಬಲವಾಗಿದೆ ಅನ್ನೋದನ್ನು ಹೇಳಿದೆ. ಯಾರಾದರೂ ಈಗ ಭಾರತದೊಂದಿಗೆ ಹೋರಾಡಲು ಯೋಚನೆ ಮಾಡ್ತಾ ಇದ್ರೆ ಆಗ ಅವರು ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಕಣ್ಮರೆಯಾಗುವುದಕ್ಕಾಗಿ ಸಿದ್ಧನಾಗಿರಬೇಕು. ಸೊ ಗೆಳೆಯರೇ, ಭಾರತದ ಈ ಶಕ್ತಿಶಾಲಿ ಅಸ್ತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ.